ನಾಟಕ ಪರಿಚಯ. ಇಂದು ನಾವು ಅಭಿನಯಿಸುತ್ತಿರುವ ನಾಟಕ ಸಮಾಜದ ಜ್ವಲಂತ ಸಮಸ್ಯೆ, ಮೂಢನಂಬಿಕೆ, ಅಜ್ಞಾನ ತುಂಬಿದ ಜನಸಮೂಹದ ನಡುವೆ ನಲುಗುತ್ತಿರುವ ಮಕ್ಕಳ ಕುರಿತು. ಹೆಣ್ಣು ಮಕ್ಕಳು ಸಮಾಜದ ಕಣ್ಣು ಎಂಬುದನ್ನು ಮರೆತು ಹೆಣ್ಣು ಹುಟ್ಟಿದರೆ ನಗದೃಷ್ಟೇ ದುರಾದೃಷ್ಟ ಎಂದು ಭಾವಿಸುವ ಮತ್ತು ಮದುವೆ ಮಾಡಿಬಿಟ್ಟರೆ ಜವಾಬ್ದಾರಿ ಮುಗಿತು ಎಂಬ ಅನಿಷ್ಟ ಪದ್ಧತಿಯ ಹೆಸರು ಬಾಲ್ಯ ವಿವಾಹ. ಬಾಲ್ಯ ವಿವಾಹದ ಕುರಿತು ಜಾಗೃತಿ ಮೂಡಿಸಲು ಈ ನಾಟಕ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ನಾಟಕವನ್ನು ನಮ್ಮ ಶಾಲೆಯ ಮುಖ್ಯೋಧ್ಯಾಪಕರಾದ ಶ್ರೀಮತಿ ಶಿವಲೀಲಾ ಹುಣಸಗಿ ಅವರು ಮಕ್ಕಳಿಗೋಸ್ಕರ ಬರೆದಿದ್ದಾರೆ ಹಾಗೂ ನಿರ್ದೇಶಿಸಿದ್ದಾರೆ. 6-7ನೇ ತರಗತಿ ಮಕ್ಕಳಾದ ನಾವು ನಾಟಕದೊಂದಿಗೆ ನಿಮ್ಮ ಮುಂದೆ. ದೃಶ್ಯ 1. ಮಗ, ನಂಗೂ ವಯಸ್ಸಾತು, ಇನ್ನಷ್ಟು ದಿನ ಬದುಕ್ತೆ ಅಂತ ಗೊತ್ತಿಲ್ಲ, ಅದಕ್ಕೆ ನನ್ನ ಕೊನೆ ಹೆಸರು ಪೂರೈಸ್ತೀಯ ಮಗ. ಅವ್ವ, ಯಾಕಂತ ಮಾತಾಡ್ತಿದ್ದಿ ನೀನು? ನೀನಿನ್ನು 100 ಕಾಲ ಬದುಕಬೇಕು. ನನ್ನ ಹೆಸರು ನೀನೇ ಇಟ್ಕೋ. ಹೇಳವ್ವ, ಏನ್ ನಿನ್ನ ಆಸೆ? ಏನಿಲ್ಲ ಮಗ, ಮೊಮ್ಮಗಳು ಮದ್ವೆ ನೋಡಿ ಸಾಯ್ಬೇಕಂತ ಮಾಡೀನಿ. ಅವ್ವ, ಏನಂತಿ? ಮಗಳು ಇನ್ನು ಸಣ್ಣ ಇದ್ದಾಳ, 7ನೇ ಕ್ಲಾಸ್ ಅಷ್ಟೇ. ಅಷ್ಟು ಚಿಕ್ಕ ಹುಡುಗಿಗೆ ಮದುವೆ ಮಾಡೋದು ತಪ್ಪು. ನನ್ನ ಮದ್ವೆ ಆದಾಗ ನನ್ನ ವಯಸ್ಸು 8 ವರ್ಷ. ಅವ್ವ, ಅದು ಆ ಕಾಲ, ಇದು ಈ ಕಾಲ. ಯಾಕಪ್ಪ, ನಿನ್ನವ್ವನ ಮಾತಿಗೆ ಬೆಲೆ ಇಲ್ಲ ಅಂತ ಆಯ್ತು. ನಾ ಹಂಗ ಸಾಯ್ಲಿ ಅಂತೀಯ? ಆಗ್ಬಿಡು. ಮಗ ಆದವ ತಾಯಿ ಆಸೆ ಈಡೇರಿಸಿಲ್ಲ ಅಂದಮೇಲೆ ಇದ್ರೆಷ್ಟು ಸತ್ರೆಷ್ಟು. ಅವ್ವ, ಅದು ಆತು ಬಿಡವ, ನಿನಗಿಂತ ಹೆಚ್ಚೇನಿದೆ, ಮದುವೆನೇ ಮಾಡಿಸ್ತೀನಿ. ಸರಿ ಕಣಪ್ಪ. ದೃಶ್ಯ 2. ನಮಸ್ತೆ ಟೀಚರ್. ಗಣೇಶ, ಗೀತಾ, ರಾಣಿ, ಸೀತಾ. ಸೀತಾ ಯಾಕೆ ಶಾಲೆಗೆ ಬಂದಿಲ್ಲ? ಟೀಚರ್ ಅವಳ ಮದುವೆ ಅಂತ ಅವ್ವ ಹೇಳ್ತಿದ್ಲು. ನಾನು ಅವನಿಗೆ ಶಾಲೆ ಕಲಿಯಕ್ಕೆ ಹೋದಾಗ ಅವ್ರ ಮನೆಯಲ್ಲೇನೋ ಊರಲ್ಲಿ ಕೂತು ಅಳ್ತಾ ಇದ್ರು ಟೀಚರ್. ನಾನು ಅವ್ರ ಮನೆ ಹತ್ರ ಹೋದಾಗ ಅವರಪ್ಪ ನನಗೆ ಬೈಕ್ ಕಳಿಸಿದ್ರು ಟೀಚರ್. ಹೌದು ಟೀಚರ್. ಹೌದಾ? ಇಷ್ಟೆಲ್ಲ ಆಗಿದೆ, ಅದ್ರ ಬಗ್ಗೆ ಅವ್ರ ತಾಯಿನ ಕರೆದು ಕೇಳ್ತೀನಿ. ಹಲೋ ನಿಂಗವ್ವ. ನಿಂಗವ್ವ, ಸ್ವಲ್ಪ ಶಾಲೆ ಕಡೆ ಬಾ, ಮಾತಾಡ್ಬೇಕು. ಸರಿ ಬಾ. ಅಕ್ಕೋರೆ, ಯಾಕೆ ಬರಕ್ಕೆ ಹೇಳಿದ್ರಿ? ಏನಾದ್ರು ಕೆಲಸ ಆಯ್ತಾ? ಸೀತಾ ಶಾಲೆಗೆ ಬಂದಿಲ್ಲ, 2 ದಿನ ಆಯ್ತು. ಯಾಕೆ ಆರಾಮಿದ್ದಾಳಿಲ್ಲೋ? ಏನ್ ವಿಷಯ? ಹೌದ್ರಿ ಅಕ್ಕೋರೆ, ನಿಮ್ಗೆ ಹೇಳೋದೇ ಮಾಡ್ತಿದ್ದೆ. ನನ್ನ ಮಗಳಿಗೆ ನೆಂಟಸ್ತನ ಕೂಡ ಬಂದೈತಿ. ಮದುವೆ ಮುಂದಿಟ್ಕೊಂಡು ಶಾಲೆಗೆ ಹೆಂಗ್ ಕಳ್ಸೋದು? ಏನ್ ಮಾತಾಡ್ತೀನಿ ನಿಂಗವ್ವ? ಮಕ್ಳು ಹೇಳಿದ್ದು ಕರೆನೇ ಆಯ್ತು. ಹುಡುಗಿ 7ನೇ ತರಗತಿ ಆದಾಳ, ಸಣ್ಣ ಹುಡುಗಿ, ಮದುವೆ ವಯಸ್ಸಲ್ಲ. ಅಷ್ಟು ಸಣ್ಣ ಹುಡುಗಿಗೆ ಮದುವೆ ಮಾಡೋದು ಕಾನೂನು ಪ್ರಕಾರ ತಪ್ಪು. ಹುಡುಗಿಗೆ 18 ವರ್ಷ, ಹುಡುಗನಿಗೆ 21 ವರ್ಷ ವಯಸ್ಸಾಗಿರ್ಬೇಕು. ಅದನ್ನ ಮೀರಿ ಮದುವೆ ಮಾಡಿದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ಬಿಡ್ರಿ ಅಕ್ಕೋರೆ, ನನ್ನ ಮಗಳ ಮದುವೆ ನಾವು ನಡೆಸ್ತೀವಿ. ಅದನ್ನ ಯಾರು ಯಾಕೆ ತಡಿತಾರ? ನೀವು ಶಾಲೆ ಕಲ್ಸಕ್ಕೆ ಬಂದಿರಿ, ಅದನ್ನಷ್ಟ ಮಾಡ್ರಿ. ನಿಮಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ, ತಿಳಿತಾಕೋರೆ. ತಪ್ಪು ಮಾಡಕತ್ತೀರಿ ನಿಂಗವ್ವ. ಮಗಳ ಭವಿಷ್ಯ ಹಾಳು ಮಾಡ್ಬೇಡಿ, ಮದ್ವೆ ನಿಲ್ಲಿಸ್ರಿ.
ಅಕ್ಕರೆ ನೀವು ನನ್ನ ಮನೆ ವಿಷಯ ಬೇಡ. ನಾವೇನು ನಿಮ್ಮ ಮಾತು ಕೇಳಕ್ ಬಂದಿಲ್ಲ. ನೀವು ಕಲ್ಸ್ರಿ, ಮನೆಗೆ ಹೋಗ್ರಿ. ನಮ್ಮ ಮಗಳು ನಮ್ಮ ಜವಾಬ್ದಾರಿ. ಮದ್ವೆ ಮಾಡಿದ್ರೆ ನಿಮ್ಮ ಕೆಲಸ ಮುಗೀತು. ಕೈ ಮುಗಿತೀನಿ ಅಕ್ಕರೆ, ಸುಮ್ಮನೆ ಬಿಡಿ. ದೃಶ್ಯ 3. ಸೀತಾ, ಅದೇನವ್ವ? ಬಾಗೀತಾ, ನೀ ಬೆಳಿಗ್ಗೆ ಬಂದಿದ್ದು ಗೊತ್ತಾಗ್ಲಿಲ್ಲ. ಸೀತಾ, ಇವತ್ತು ಟೀಚರು ನಿಮ್ಮವ್ವನ ಶಾಲೆಗೆ ಕರೆದಿದ್ರು. ನೀನ್ 2 ದಿನ ಶಾಲೆಗೆ ಬಂದಿಲ್ಲ ಅಂತ ಕೇಳಿದ್ರು. ನಿಮ್ಮವ್ವ ನಿಮ್ಮ ಮದ್ವೆ ಸುದ್ದಿ ಹೇಳಿದ್ರು. ಟೀಚರು ಮಗಳು ಸಣ್ಣಕ್ಕೆ ಅದಾಳ, ಇಷ್ಟು ಲಘು ಮದ್ವೆ ಮಾಡ್ಬೇಡ್ರಿ ಅಂತ ತಿಳಿಸೇಳಕ ಪ್ರಯತ್ನ ಪಟ್ರು. ಆದ್ರ ನಿಮ್ಮವ್ವ ಟೀಚರ್ಗೆ ಬಾಯಿಗೆ ಬಂದಂಗೆ ಬೈದೋದ್ರಿ. ನೀನ್ ನಿಜ ಮದುವೆ ಮಾಡ್ಕೊತೀಯ ಸೀತಾ? ನಿಂಗೆ ಮದುವೆ ಇಷ್ಟ ಆಯ್ತಾ? ನನಗೂ ಮದುವೆ ಆಗಾಕ ಇಷ್ಟ ಇಲ್ಲ. ಕಲಿಬೇಕು, ಓದಿ ಒಳ್ಳೆ ಹೆಸರು ತಗೋಬೇಕು, ಊರಿಗೆ ಹೆಮ್ಮೆ ಮಗಳು ಅನ್ಸ್ಕೋಬೇಕು ಅಂತ ಬಹಳ ಆಸೆ ಅದ. ಇದ ನನ್ನ ಕಾಲ ಮೇಲೆ ನಾನು ನಿಂತು ಅಪ್ಪ ಅಮ್ಮನ ನೋಡ್ಕೋಬೇಕು ಅಂತ ಏನೇನೋ ಕನ್ಸು. ಆದ್ರ ನನ್ನ ಮನ್ಯಾಗ ಮದುವೆ ಮಾಡಾಕ ಹೊಂಟಾರ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗೀತಾ, ಏನ್ ಮಾಡ್ಲಿ? ಏ ಗೀತಾ, ನೀ ಯಾಕೆ ಬಂದಿ ಇಲ್ಲಿ? ಏನೇನೋ ಹೇಳಿ ಮಗಳ ತಲೆ ತುಂಬಬೇಡ. ಏನ್ ಕಲಿತೀರೋ, ಏನ್ ನೌಕರಿ ಮಾಡ್ತೀರೋ? ತಡಿ, ನಿಮ್ಮಪ್ಪಂಗೂ ಹೇಳಿ ನಿನ್ ಮದುವೆ ಮಾಡಿಸ್ತೀನಿ. ಬರ್ತೀನಿ ಸೀತು. ದೃಶ್ಯಗಾಯ್ತು. ಬಂದರೋ ಬಂದರೋ ಬೀರು ಬಂದರೋ, ಬಂದರೋ ಬಂದರೋ ಬೀರು ಬಂದರೋ. ನಮಸ್ಕಾರ ಬೀಗ್ರಿಗೆ. ಬರ್ಬೇಕು ಬರ್ಬೇಕು. ನಮಸ್ಕಾರ ರೀ. ಹೌದ್ರಿ, ಎಲ್ಲೊಂದು ಮಾತಾಡಕತ್ತಾರ. ಚಿಕ್ಕ ವಯಸ್ಸಿನ ಮದ್ವೆ ಮಾಡೋದು ತಪ್ಪಂತೆ. ನೀವು ಮಂದಿ ಮಾತು ಕೇಳಕ್ ಹೋಗ್ಬೇಡಿ. ನಮ್ಮೂರಿನ ಹಿರಿಯರು ಹೇಳೋರ, ಮದುವೆ ಮಾಡು, ಯಾರು ತಡಿಯಕ್ ಬರ್ತಾರೋ ನಾವು ನೋಡ್ಕೋತೀವಿ ಅಂತ. ನೀವು ಭಯ ಬೀಳೋದ್ ಬೇಡ. ಮುಂದೆ ನೀವೇ ನೋಡ್ಕೋಬೇಕು. ಏನಾದ್ರೂ ದಾಂಗ್ಲೆ ಇದ್ದಿತ್ತು. ಆಯ್ತು, ನೋಡ್ಕೊಳ್ತೀವಿ. ಮದ್ವೆ ಮಾಡೋಣ. ಹಾ, ಈ ಕಡೆ ಸರ್ಸೆ, ಕುರ್ಚಿ ಈ ಕಡೆ ಸರ್ಸೆ, ಈ ಕಡೆ ಸರ್ಸೆ. ಹಾಂ, ಅಲ್ಲಿ ಅಲ್ಲ ಅದಂತ ಕುರ್ಚಿ ಹತ್ರ ಸರ್ಸೆ. ಹಾಂ ಹಾಂ, ಕೂಡ ಹಾಂ. ಏಯ್ ಹಾಂ, ಹುಡುಗಿ ಕರ್ಕೊಂಡು ಮುಟ್ಟಿಸಿ. ಹಾರ ಬದಲಾಯಿಸಿ.
ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ. ಗಟ್ಟಿ ಮೇಳ ಗಟ್ಟಿ ಮೇಳ. ನಿಲ್ಲಿಸಿ. ಯಾರಾದ್ರೂ ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಮದುವೆ ಮಾಡ್ತಿರೋದು? ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಇದರ ಬಗ್ಗೆ ಗೊತ್ತಿಲ್ವಾ ನಿಮಗೆ? ಮದುವೆ ಮಾಡೋದು ಹೆಣ್ಣಿಗೆ ಗಂಡಿಗೆ ವಯಸ್ಸಷ್ಟು ಆಗಿರಬೇಕು ಅಂತ ಗೊತ್ತಿಲ್ವಾ? ಹೆಣ್ಣಿಗೆ 18, ಗಂಡಿಗೆ 21 ಆಗಿದ್ದರೆ ಮಾತ್ರ ಕಾನೂನು ಒಪ್ಪತ್ತೆ. ಶಾಲೆ ಕಲಿಯೋ ಹುಡುಗಿಗೆ ಮದುವೆ ಮಾಡಲು ಹೊರಟಿರೋದು ಕಾನೂನು ಬಾಹಿರ. 2 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ ಇದೆ. 2 ವರ್ಷ ಜೈಲು, 1 ಲಕ್ಷ ದಂಡ ಇದೆ. ಶಾಲೆ ಕಲಿಯೋ ಹುಡುಗಿಗೆ ಮದುವೆ ಮಾಡೋದು ತಪ್ಪು. ಅಯ್ಯೋ ಯಾರಪ್ಪ ನೀವು? ನಿಮ್ಮ ಬಾಯಿಗೆ ಮಣ್ಣು ಹಾಕ. ನನ್ನ ಮೊಮ್ಮಗಳ ಮದ್ವೆ ನಿಲ್ಸಕ್ ಬಂದಿರಿ. ಈ ಮದ್ವೆ ನಿಂತ್ರ ನನ್ನ ಮೊಮ್ಮಗಳ ಗತಿ ಏನು? ಬೀಗರು ಊರವ್ರ ಮುಂದ ನಮ್ಮ ಮಾನ ಮರ್ಯಾದೆ ಹೋಗ್ತದ. ಮದ್ವೆ ಆಗ್ಲಿ, ಆಮೇಲೆ ಮಾತಾಡೋಣ ಸಾಹೇಬ್ರ. ಮಂತ್ರ ಹೇಳಪ್ಪ ಪೂಜಾರಿ. ನೀಗ ಹೇಳಿದ್ರ ಅರ್ಥ ಆಗ್ತದೋ ಇಲ್ಲೋ? ಅಜ್ಜಿ, ಇಷ್ಟು ವಯಸ್ಸಾಯ್ತು ನಿಂದ, ಬುದ್ಧಿ ಐತೆ ಏನು? ಶಾಲೆ ಕಲಿಯೋ ಹುಡುಗಿಗೆ ಮದುವೆ ಮಾಡೋದು ತಪ್ಪಂತ ಗೊತ್ತಿದ್ರು ಮಾಡಾಕ ಹತ್ತಿರಾದ್ರ ಮೊದಲು ನಿನಗೆ ಜೈಲಿಗೆ ಹಾಕ್ಬೇಕು. ಹಾಕಪ್ಪ ಜೈಲಿಗೆ, ಅಲ್ಲೇ ಸಾಯ್ತೀನಿ. ಮೊಮ್ಮಗಳ ಮದ್ವೆ ನೋಡ್ತೀನಿ. ಏನ್ ಕಾದ್ರೂ ಮುಸ್ರೆ ತಿಕ್ಕು ತಪ್ತದೇನಾ? ಓ, ಈ ಟೀಚರಿಂದ ಕೆಲಸ ಅನ್ಸ್ತೈತಿ. ಟೀಚರು ಶಾಲೆ ಮಕ್ಕಳಿಗೆ ಕಲ್ಸಕ್ ಬಿಟ್ಟು ನಮ್ಮನೆ ವಿಷಯಕ್ಕ ಬರ್ಬಾರ್ದು. ಆದ್ರೂ ಪೊಲೀಸ್ರಿಗೆ ಕರ್ಕೊ ಬಂದೆ ಅಂದ್ಮೇಲೆ ನಿಂಗೂ ಒಳ್ಳೇದಾಗಂಗಿಲ್ಲ ನೋಡ್ರಿ ಅಕ್ಕೋರ. ಏ ಅಜ್ಜಿ, ನೀನ್ ಸ್ವಲ್ಪ ಅರ್ಥ ಮಾಡ್ಕ. ನಿನ್ನಂದ್ರ ನಿನ್ ಮೊಮ್ಮಗ ಜೀವನ ಆಗ್ಬೇಕೇನು? ಆಕೀನು ಕಲ್ತು ಸಮಾಜದಾಗ ಉತ್ತಮ ಭವಿಷ್ಯ ರೂಪಿಸ್ಕೊಳ್ಳೋದು ಬ್ಯಾಡೇನು? ಸಾಹೇಬ್ರ, ರೊಕ್ಕ ಖರ್ಚಾದ್ರೆ ಮತ್ತು ದುಡಿಬಹುದು, ಮಗು ಕನಸು ಹಾಳಾದ್ರೆ ಮತ್ತು ದೊರೆಯುವುದಿಲ್ಲ. ಏನೋ ಅವ್ವ ಕೊನೆ ಆಸೆ ಅಂತ ಹೇಳ್ತಿದ್ದಕ್ಕೆ ಮದುವೆ ಮಾಡೋಕೆ ಹೊರಟಿದ್ದೆ. ನಂದು ತಪ್ಪಾಯ್ತ್ರಿ ಸರ್, ಕ್ಷಮಿಸ್ಬಿಡಿ. ಅಯ್ಯೋ ಶಿವೆ, ನಾವೆಂತ ತಪ್ಪು ಮಾಡ್ತಿದ್ವಿ? ಅಕ್ಕೋರು ಹೇಳಿದ್ರು ಮದ್ವೆ ಮಾಡ್ಬೇಡ್ರಿ ಅಂತ. ಅವರಿಗೆ ಬಾಯಿಗೆ ಬಂದಂಗೆ ಬೈದ್ಬಿಟ್ನಲ್ಲ. ಶಾಲೆ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೀತಿ ಮಾಡೋರ್ನ ಬೈದೆ. ಅಕ್ಕೋರೆ, ನನ್ನ ತಪ್ಪಾದ್ರಿ, ಹೊಟ್ಟೆಗೆ ಹಾಕೋರಿ. ನನ್ನ ಮಡ್ಲಿಗೆ ನಾ ಏನೋ ಮಾಡೋಕೆ ಕುಂತಿದ್ ನನ್ಗೆ. ಶಾಲೆ ಕಲಿಯೋ ವಯಸ್ಸಿಗೆ ಸಂಸಾರದ ಭಾರ ಹೊರುವ ಶಕ್ತಿನೂ ಇರುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳ ಗರ್ಭಕೋಶ ಸರಿಯಾಗಿ ಬೆಳೆದಿರುವುದಿಲ್ಲ. ಇಂಥ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಾಡಿದ್ದಲ್ಲಿ ಮುಂದೆ ಮದುವೆಯಾಗಿ ಗರ್ಭವತಿಯಾದ ಸಂದರ್ಭದಲ್ಲಿ ತಾಯಿ ಮಗುವಿನ ಪ್ರಾಣ ಹೋಗುವ ಸಂದರ್ಭವಿದೆ. ಈಗಾಗಲೇ ಎಷ್ಟೋ ಮಕ್ಕಳು ಪ್ರಾಣ ತೆತ್ತಿದ್ದಾರೆ. ಹೌದೇನ್ರಿ ಸಾಹೇಬ್ರ? ಇದು ನಮ್ಗೆ ಗೊತ್ತೇ ಇರಲಿಲ್ಲ. ಟೀಚರು ಮತ್ತು ಮಕ್ಕಳು ಮಕ್ಕಳ ಸಹಾಯವಾಣಿ 1098ಕ್ಕೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಿದ್ದರಿಂದ ನಮಗೆ ಇಂಥ ಬಾಲ್ಯ ವಿವಾಹ ತಡೆಯಲು ಅನುಕೂಲವಾಯಿತು. ಮಕ್ಕಳ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ಸ್ ಮೇಡಮ್. ಸರ್, ಇದು ನಮ್ಮ ಕರ್ತವ್ಯ. ಬಾಲ್ಯ ವಿವಾಹದಂತ ಸಾಮಾಜಿಕ ಪಿಡುಗಿನ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಅನ್ಯಾಯ ತಡೆಗಟ್ಟಿ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗದಂತೆ ಗಮನ ಹರಿಸುವುದು ಸಮಾಜದ ಎಲ್ಲರ ಜವಾಬ್ದಾರಿ. ಬಾಲ್ಯ ವಿವಾಹವು ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾಗಿದ್ದು ಈ ಅಪಾಯಕಾರಿ ಪದ್ಧತಿ ತಾಯಂದಿರ ಮರಣ, ಶಿಶು ಮರಣ, ಅಪೌಷ್ಟಿಕತೆ ಆಗುತ್ತದೆ. ಮಕ್ಕಳ ಭೌತಿಕ, ದೈಹಿಕ, ಮಾನಸಿಕ ಸಾಮರ್ಥ್ಯವನ್ನು ಕುಂಠಿತಗೊಳಿಸುತ್ತದೆ. ಟೀಚರ್, ನಾಳೆಯಿಂದ ನಾ ಶಾಲೆಗೆ ಬರ್ಬೋದಾ? ಸೀತಾ, ನಾಳೆಯಿಂದ ಶಾಲೆಗೆ ಬಾ. ನೀನು ಶಾಲೆಗೆ ಹೋಗಪ್ಪ. ಥ್ಯಾಂಕ್ ಯು ಟೀಚರ್, ನನ್ನ ಜೀವನ ಉಳಿಸಿದ್ದೀರಿ. ಈಗಲೇ ಏಕೆ ತಾಳಿಯ ನಂಟು, ಆಗಲಿ ಹೆಣ್ಣಿಗೆ 18. ಪುಟ್ಟ ಹೆಗಲಿಗೆ ಕೌಟುಂಬಿಕ ಜವಾಬ್ದಾರಿ ಹೊರಿಸದಿರಿ. ಬಾಲ್ಯದಲ್ಲಿ ಮಕ್ಕಳು ನಗುತ್ತಿರಲಿ, ವಿವಾಹದಲ್ಲಿ ಬಂದಿಯಾಗಿಸದಿರಿ. ಮದುವೆ ವಯಸ್ಸು ಹೆಣ್ಣಿಗೆ 18, ಗಂಡಿಗೆ 21 ಆಗಿರಬೇಕು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006. ಮಕ್ಕಳ ಸಹಾಯವಾಣಿ 1098. ಮಕ್ಕಳ ಸಹಾಯವಾಣಿಗೆ ಕರೆ ಮಾಡೋಣ. 1098 ಕರೆ ಮಾಡೋಣ. ಮಕ್ಕಳ ಸಹಾಯವಾಣಿಗೆ ಕರೆ ಮಾಡೋಣ. ತಡೆಯೋಣ ಬಾ, ನಿಲ್ಲಿಸೋಣ ಬಾ, ಬಾಲ್ಯ ವಿವಾಹವನ್ನು ತಪ್ಪಿಸೋಣ ಬಾ.
ಶಿಕ್ಷೆ ತಿಳಿಸೋಣ ಬಾ 1 ಲಕ್ಷ ದಂಡ ಕಟ್ಟುತ್ತ ಹೇಳೋಣ ಬಾ 2 ವರ್ಷ ಜೈಲು ಶಿಕ್ಷೆ ತಿಳಿಸೋಣ ಬಾ 1 ಲಕ್ಷ ದಂಡ ಕಟ್ಟುತ್ತ ಹೇಳೋಣ ಬಾ ತಡೆಯೋಣ ಬಾ ನಿಲ್ಲಿಸೋಣ ಬಾ ಬಾಲ್ಯ ವಿವಾಹವನ್ನು ತಪ್ಪಿಸೋಣ ಬಾ ಹೆಣ್ಣಿಗೆ 18 ಗಂಡಿಗೆ 21 ಅಪ್ರಾಪ್ತರ ಮದುವೆ ನಿಷೇಧಿಸೋಣ ಬಾ 18 ಗಂಡಿಗೆ 21 ಅಪ್ರಾಪ್ತರ ಮದುವೆ ನಿಷೇಧಿಸೋಣ ಬಾ ತಡೆಯೋಣ ಬಾ ನಿಲ್ಲಿಸೋಣ ಬಾ ಬಾಲ್ಯ ವಿವಾಹವನ್ನು ತಪ್ಪಿಸೋಣ ಬಾ ಬಾಲ್ಯ ವಿವಾಹವನ್ನು ತಪ್ಪಿಸೋಣ